ಇದೇ ಹೇಳಿಕೆಗೆ ಡಿಸಿಎಂ ಡಿಕೆ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾನೆಲ್ಲೂ 5 ವರ್ಷ ಇರಲ್ಲ ಅಂತ ಹೇಳಿಲ್ವಲ್ಲ, ನಾನು ಸಿದ್ದರಾಮಯ್ಯ ಒಪ್ಪಂದಕ್ಕೆ ಬಂದಿದ್ದೀವಿ. ಹೈಕಮಾಂಡ್ ಇಬ್ಬರ ನಡುವೆ ಒಪ್ಪಂದ ತಂದಿದೆ. ಹೈಕಮಾಂಡ್ ಸಿದ್ದರಾಮಯ್ಯ ಪರ ಇರೋದಕ್ಕಾಗಿನೇ ಸಿದ್ದರಾಮಯ್ಯ ಸಿಎಂ ಆಗಿರೋದು ಅಂತ ಡಿಕೆಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ನಾನು ಯಾವತ್ತೂ ಅವರು 5 ವರ್ಷ ಇರಲ್ಲ ಅಂತ ನಾನು ಹೇಳಿಲ್ವಲ್ಲ. ಹೈಕಮಾಂಡ್ ಅವ್ರ ಪರ ಇಲ್ಲ ಅಂತ ಹೇಳಿಲ್ಲ. ಅವ್ರ ಹೈಕಮಾಂಡ್ ಇರೋದಕ್ಕೇ ಅವ್ರ ರಾಜ್ಯದ ಮುಖ್ಯಮಂತ್ರಿ ಆಗಿರೋದು. ಪಕ್ಷ ನಿರ್ಧಾರ ಮಾಡಿರೋ ಪ್ರಕಾರ ಅವರಿದ್ದಾರೆ. ನಾನು ಅವರಿಬ್ಬರು ಒಪ್ಪಂದಕ್ಕೆ ಬಂದಿದ್ದೀವಿ. ನಮ್ಮ ಹೈಕಮಾಂಡು ಒಂದು ಒಪ್ಪಂದಕ್ಕೆ ತಂದಿದೆ. ಆ ಪ್ರಕಾರ ಇಬ್ಬರು ಮಾತಾಡಿದ್ದೇವೆ, ಇಬ್ಬರು ಅನೇಕ ಬಾರಿ ಹೇಳಿದ್ದೇವೆ. ಆ ಪ್ರಕಾರ ಇಬ್ಬರು ನಡ್ಕೊಂಡು ಹೋಗ್ತೇವೆ. ಬದಲಾವಣೆ ಏನು ಆಗಲ್ಲ ಅಂತೀರಾ ಸರ್ ಈ ಸದ್ಯಕ್ಕೆ? ಸಿಎಂ ಈಗ ಬದಲಾವಣೆ, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಬಹಳಷ್ಟು ಇದೆ. ನಿಮ್ಮ ಅದು ನೀವು ಅದಕ್ಕೆಲ್ಲ ಚರ್ಚೆ ಮಾಡ್ತಾ ಇದ್ದೀರ ಹೊರತು ನಮ್ಮಲ್ಲಿ ಯಾವ ಥರದ ಸದ್ಯಕ್ಕೆ ಯಾವ ಚರ್ಚೆನೂ ಇಲ್ಲ. ಪಕ್ಷ ಏನು ಹೇಳ್ತದೆ ಹಂಗೆ ನಾವೆಲ್ಲ ಸೇರಿ ನಡ್ಕೊಂಡು ಹೋಗ್ತೇವೆ. ನಾನು ಯಾವತ್ತೂ ಅವರು 5 ವರ್ಷ ಇರಲ್ಲ ಅಂತ ನಾನು ಹೇಳಿಲ್ವಲ್ಲ. ಹೈಕಮಾಂಡ್ ಅವ್ರ ಪರ ಇಲ್ಲ ಅಂತ ಹೇಳಿಲ್ಲ. ಅವ್ರ ಹೈಕಮಾಂಡ್ ಇರೋದಕ್ಕೇ ಅವ್ರ ರಾಜ್ಯದ ಮುಖ್ಯಮಂತ್ರಿ ಆಗಿರೋದು. ಪಕ್ಷ ನಿರ್ಧಾರ ಮಾಡಿರೋ ಪ್ರಕಾರ ಅವರಿದ್ದಾರೆ. ನಾನು ಅವರಿಬ್ಬರು ಒಪ್ಪಂದಕ್ಕೆ ಬಂದಿದ್ದೀವಿ. ನಮ್ಮ ಹೈಕಮಾಂಡು ಒಂದು ಒಪ್ಪಂದಕ್ಕೆ ತಂದಿದೆ. ಆ ಪ್ರಕಾರ ಇಬ್ಬರು ಮಾತಾಡಿದ್ದೇವೆ, ಇಬ್ಬರು ಅನೇಕ ಬಾರಿ ಹೇಳಿದ್ದೇವೆ. ಆ ಪ್ರಕಾರ ಇಬ್ಬರು ನಡ್ಕೊಂಡು ಹೋಗ್ತೇವೆ. ಬದಲಾವಣೆ ಏನು ಆಗಲ್ಲ ಅಂತೀರಾ ಸರ್ ಈ ಸದ್ಯಕ್ಕೆ? ಸಿಎಂ ಈಗ ಬದಲಾವಣೆ, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಬಹಳಷ್ಟು ಇದೆ. ನಿಮ್ಮ ಅದು ನೀವು ಅದಕ್ಕೆಲ್ಲ ಚರ್ಚೆ ಮಾಡ್ತಾ ಇದ್ದೀರ ಹೊರತು ನಮ್ಮಲ್ಲಿ ಯಾವ ಥರದ ಸದ್ಯಕ್ಕೆ ಯಾವ ಚರ್ಚೆನೂ ಇಲ್ಲ. ಪಕ್ಷ ಏನು ಹೇಳ್ತದೆ ಹಂಗೆ ನಾವೆಲ್ಲ ಸೇರಿ ನಡ್ಕೊಂಡು ಹೋಗ್ತೇವೆ. ನಾನು ಯಾವತ್ತೂ ಅವರು 5 ವರ್ಷ ಇರಲ್ಲ ಅಂತ ನಾನು ಹೇಳಿಲ್ವಲ್ಲ. ಹೈಕಮಾಂಡ್ ಅವ್ರ ಪರ ಇಲ್ಲ ಅಂತ ಹೇಳಿಲ್ಲ. ಅವ್ರ ಹೈಕಮಾಂಡ್ ಇರೋದಕ್ಕೇ ಅವ್ರ ರಾಜ್ಯದ ಮುಖ್ಯಮಂತ್ರಿ ಆಗಿರೋದು. ಪಕ್ಷ ನಿರ್ಧಾರ ಮಾಡಿರೋ ಪ್ರಕಾರ ಅವರಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆ ನಡುವೆ ಡಿಸಿಎಂ ಡಿಕೆ ದೇವರ ದರ್ಶನಕ್ಕೆ ಅಂತ ಹೋಗಿದ್ದಾರೆ. ಕೆಲ ವರ್ಷದ ಹಿಂದೆ ದೇವಿ ಮುಂದೆ ಬೇಡಿಕೆಯನ್ನ ಇಟ್ಟಿದೆ. ಬೇಡಿಕೆ ಈಡೇರಿದ್ದಕ್ಕೆ ಇಂದು ದೇಗುಲಕ್ಕೆ ಬಂದಿದ್ದೀನಿ ಅಂತ ಪೂಜೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಬೇಡಿಕೆ ಈಡೇರಿದ್ದಕ್ಕೆ ಬಂದು ಆಶೀರ್ವಾದವನ್ನ ಪಡೆದಿದ್ದೀನಿ ಅಂತ ಹೇಳಿದ್ದಾರೆ. ಕೆಲ ವರ್ಷದ ಹಿಂದೆ ದೇವಿ ಮುಂದೆ ಬೇಡಿಕೆಯನ್ನ ಇಟ್ಟಿದೆ, ಅದು ಈಡೇರಿದೆ. ಹಾಗಾಗಿ ದೇವಿಯ ದರ್ಶನಕ್ಕೆ ಬಂದು ಆಕೆಯ ದರ್ಶನವನ್ನ ಮಾಡಿದ್ದೀನಿ ಅನ್ನೋದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ದೇವಿಯ ದರ್ಶನದ ನಂತರದಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ್ದಾರೆ. ಜಗದೀಶ್ವರಿ ದೇಗುಲ ಉತ್ತರ ಕನ್ನಡದಲ್ಲಾಗುತ್ತೆ. ಇದು ಈ ದೇವಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಭೇಟಿಯಾದಂಥ ಸಂದರ್ಭ. ಟೆಂಪಲ್ ರನ್ ಆಗಾಗ ಮಾಡ್ತಾನೆ ಇರ್ತಾರೆ ಡಿಕೆ ಶಿವಕುಮಾರ್. ಜೊತೆಗೆ ಅವರ ಮನೆಯಲ್ಲೂ ಕೂಡ ಪೂಜೆಗಳು ನಡೀತಾ ಇರುತ್ತೆ. ಈ ನಡುವೆ ದೇವರ ದರ್ಶನದ ನಂತರ ಕೆಲ ವರ್ಷಗಳ ಹಿಂದೆ ತಾನು ಬೇಡಿಕೆಯನ್ನ ಇಟ್ಟಿದ್ದಾಗ್ಯೂ ಅದು ಈಡೇರಿದೆ, ಅದಕ್ಕಾಗಿ ಬಂದು ದೇವರ ದರ್ಶನವನ್ನ ಮಾಡ್ತಾ ಇದ್ದೀನಿ ಅಂತ ಡಿಸಿಎಂ ಹೇಳಿರೋದು ಕುತೂಹಲ ಮೂಡಿಸ್ತಾ ಇದೆ. ಇದಾಗ್ಲೇ ಬೇಡಿಕೆ ಈಡೇರಿದೆ, ಹಾಗಾಗಿನೇ ಆಶೀರ್ವಾದವನ್ನ ಪಡೆದಿದ್ದೀನಿ ಅಂತ ಡಿಸಿಎಂ ಹೇಳಿದ್ದಾರೆ. ಅದೆಲ್ಲ ನಾನು ಹೇಳಕ್ಕೆ ತಯಾರಿಲ್ಲ. ಆ ತಾಯಿಗೆ ನನಗೆ ಇರೋಂಥ ವಿಚಾರ, ಭಕ್ತಂಗೂ ಭಗವಂತನಿಗೂ ಇರೋಂಥ ವಿಚಾರ. ಸೊ ತಾಯಿ ನನಗೇನು ಹೇಳಿದ್ದಾಳೆ, ನಾನು ತಾಯಿ ಹತ್ರ ಏನು ಮಾತಾಡಿದ್ದೀನಿ, ನಮ್ಮಿಬ್ರಿಗೆ ಬಿಟ್ಟಿದ್ದು. ಸೊ ಗಣೇಶನ ಹತ್ರ ಏನು ಪ್ರಾರ್ಥನೆ ಮಾಡಿದ್ದೀನಿ, ಮಹಾಬಲೇಶ್ವರ ಹತ್ರ ಏನು ಮಾಡಿದ್ದೀನಿ, ವೀರ ಗಂಗಾಧರಜನ ಹತ್ರ ಏನು ಪ್ರಾರ್ಥನೆ ಮಾಡಿದ್ದೀನಿ, ಅವೆಲ್ಲ ನಮಗೆ ಮಾತ್ರ ಬಿಟ್ಟಂಥ ವಿಚಾರ. ಇನ್ನು ಮಾಧ್ಯಮದವರು ಪ್ರಶ್ನೆ ಮಾಡಿದ್ದಾರೆ, ದೇವಿ ಹಿಂದೆ ಹೇಳಿದಂತೆ ಈ ಬಾರಿ ದಿನಾಂಕ ಹೇಳಿದ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಪ್ರಶ್ನೆಗೆ ನಕ್ಕು ತಲೆಯಲ್ಲಾಡಿಸಿ ಅಲ್ಲಿಂದ ಡಿಕೆ ಶಿವಕುಮಾರ್ ತೆರಳಿದ್ದಾರೆ. ಪರೋಕ್ಷವಾಗಿ ಭವಿಷ್ಯ ನುಡಿದಿರೋದನ್ನ ಒಪ್ಕೊಂಡಿದ್ದಾರೆ ಡಿಕೆ. ಡೇಟ್ ಕೊಟ್ಟಿತ್ತು ದೇವಿ ಸರ್, ಸಮಸ್ಯೆ ಬಂದಾಗ ಪರಿಹಾರ ಈ ಕೊಡ್ತೀನಿ, ಇವತ್ತು ಡೇಟ್ ಕೊಟ್ಟಿದ್ದು ಸರ್. ಡೇಟ್ ಕೊಟ್ಟಿತ್ತು ದೇವಿ ಸರ್, ಸಮಸ್ಯೆ ಬಂದಾಗ ಪರಿಹಾರ ಈ ಕೊಡ್ತೀನಿ, ಇವತ್ತು ಡೇಟ್ ಕೊಟ್ಟಿದ್ದು ಸರ್. ಡೇಟ್ ಕೊಟ್ಟಿತ್ತು ದೇವಿ ಸರ್, ಸಮಸ್ಯೆ ಬಂದಾಗ ಪರಿಹಾರ ಈ ಕೊಡ್ತೀನಿ, ಇವತ್ತು ಡೇಟ್ ಕೊಟ್ಟಿದ್ದು ಸರ್. ಡೇಟ್ ಕೊಟ್ಟಿತ್ತು ದೇವಿ ಸರ್, ಸಮಸ್ಯೆ ಬಂದಾಗ ಪರಿಹಾರ ಈ ಕೊಡ್ತೀನಿ, ಇವತ್ತು ಡೇಟ್ ಕೊಟ್ಟಿದ್ದು ಸರ್. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಇಷ್ಟಾರ್ಥ ಈಡೇರುತ್ತೆ ಅಲ್ಲೇ ಜಗದೀಶ್ವರಿ ದೇಗುಲದ ಅರ್ಚಕರಾಗಿರುವ ಗಣೇಶ್ ಅವರು ಮಾತನಾಡಿದ್ದಾರೆ. ಡಿಕೆ ಅವರಿಗೆ ದೇವಿ ಜಗದೀಶ್ವರಿ ಪ್ರಸಾದ ನೀಡಿದ್ದಾಳೆ.
ಡಿಸಿಎಂ ಡಿಕೆ ಶಿವಕುಮಾರ್ ಇಷ್ಟಾರ್ಥ ಈಡೇರುತ್ತೆ ಅಂತ ಅರ್ಚಕರೇ ಖುದ್ದು ಹೇಳಿದ್ದಾರೆ. ಮುಖ್ಯಮಂತ್ರಿ ಆಗೋದ್ರ ಬಗ್ಗೆ ಏನಾದರೂ ಪ್ರಶ್ನೆಗಳನ್ನು ಕೇಳಿದ್ದಾರೆ ದೇವರು ಹೇಳಿದೆ, ದೇವರು ಡೇಟಲ್ಲಿ ಕೊಟ್ಟಿದೆ, ಡೇಟ್ ಕೊಟ್ಟಿದೆ. ಅದನ್ನ ಬ್ರೀಫ್ ಮಾಡಿ ಹೇಳಿ ಸರ್. ಈಗ ಏನಕ್ಕೆ ಡೇಟ್ ಕೊಟ್ಟಿದೆ, ಯಾವುದಕ್ಕೆ ಅಂತ? ಅಲ್ಲ, ಅವರು ಏನೇನು ಇಷ್ಟಾರ್ಥಗಳಿದೆ ಅಲ್ಲ ಅವ್ರದ್ದು ಎಲ್ಲದನ್ನು ಕೇಳಿದ್ದಾರೆ. ಎಲ್ಲದಕ್ಕೂ ದೇವಿ ಆಯ್ತು ಹೇಳಿದೆ, ಅದೆಲ್ಲ ಅವ್ರ ಸ್ಥಾನನೂ ಒಂದಿರ್ಬೋದು, ಅದು ಇದೆ, ಎಲ್ಲದೂ ಇದೆ. ಮತ್ತು ಒಂದು ತಿಂಗಳದಲ್ಲೇ ದೇವಿಗೆ ಬರ್ತೀನಿ ಅಂತ ಹೇಳಿದ್ದಾರೆ ಅವರು. ಒಂದು ತಿಂಗಳಲ್ಲಿ ಬರ್ತಾರೆ ದೇವಿ ಹತ್ರ. ಮತ್ತು ಇದಕ್ಕೂ ಸಮಯ ಮಾಡ್ಕೊ ಬರ್ತಾರೆ ಅವರು. ಆವಾಗ ಪ್ರಸಾದ ಕೇಳೋದಲ್ಲಿ ಇರೋದಿಲ್ಲ, ಬೇರೆ ಬೇರೆ ಥರ ಪೂಜೆಯಲ್ಲಿ ಇರ್ತದೆ. ಖುಷಿಯಿಂದ ಬಂದು ಪೂಜೆ ಮಾಡಿಸ್ಕೊತ ಹೇಳಿದ್ದಾರೆ ಅವರು. ಬರೋ ದಿನಾಂಕ ಹೇಳಿಲ್ಲ, ಇಂಥ ಡೇಟ್ ಒಳಗೆ ಬರ್ತಾ ಹೇಳಿದ್ದಾರೆ. ತಾಯಿಯವರು ಇಂಥ ಡೇಟ್ ಒಳಗೆ ಕರೆಸ್ಕೊಂತ ಹೇಳಿದೆ. ಮುಖ್ಯಮಂತ್ರಿ ಆಗೋದ್ರ ಬಗ್ಗೆ ಏನಾದರೂ ಪ್ರಶ್ನೆಗಳನ್ನು ಕೇಳಿದ್ದಾರೆ ದೇವರು ಹೇಳಿದೆ, ದೇವರು ಡೇಟಲ್ಲಿ ಕೊಟ್ಟಿದೆ, ಡೇಟ್ ಕೊಟ್ಟಿದೆ. ಇವತ್ತು ಅಮಾವಾಸ್ಯೆ ಗೋಕರ್ಣಕ್ಕೆ ಬಂದಿದ್ದೇನೆ. ವಿದ್ಯಕ್ಕೆ ನಾಯಕ ವಿನಾಯಕ, ವಿಘ್ನ ನಿವಾರಣ ನಾಯಕ ವಿನಾಯಕನ ದರ್ಶನ ಕೂಡ ಮಾಡಿದ್ದೇನೆ. ಮಹಾಬಲೇಶ್ವರ ಈಶ್ವರನಿಗೆ ಬಹಳ ಆತ್ಮಲಿಂಗವನ್ನು ಇರುವಂಥ ಪವಿತ್ರವಾದಂಥ ಜಾಗದಲ್ಲಿ ಇವತ್ತು ಪೂಜೆ ಮಾಡೋವಂಥ ಭಾಗ್ಯ ಕೂಡ ನನಗೆ ಸಿಕ್ತು. ಅದಲ್ಲದೆ ಸುಮಾರು 5 ವರ್ಷ ಹಿಂದೆ ನಾನು ಈ ಸ್ಥಳಕ್ಕೆ ಬಂದು ಈ ದೇವಿಯಲ್ಲಿ ನನಗೆ ಯಾವುದೋ ಒಂದು ನನ್ನ ಕುಟುಂಬದ ಕೆಲಸದ ಬಗ್ಗೆ ನಾನು ಪ್ರಾರ್ಥನೆ ಮಾಡಿದ್ದೆ. ಅದು ನನ್ನ ಇಷ್ಟ ನೆರವೇರ್ತು. ಆ ತಾಯಿಗೆ ಮತ್ತೆ ಬರ್ತೀನಿ ಅಂತ ನಾನು ಬೇಡಿಕೆ ಮಾಡಿಕೊಂಡಿದ್ದೆ. ಸೊ ಈ ಸಂದರ್ಭದಲ್ಲಿ ಬಂದು ಭೇಟಿ ಮಾಡಿ ಆ ತಾಯಿಗೆ ನನ್ನ ನಮನವನ್ನು ತಿಳಿಸಿ ಮತ್ತೆ ಆ ತಾಯಿ ಆಶೀರ್ವಾದವನ್ನು ಮಾಡಿ, ಆಶೀರ್ವಾದ ಮಾಡು ತಾಯಿ ನನಗೆ ಅಂತೇಳಿ ಕೇಳ್ಕೊಳ್ಳಿಕ್ಕೆ ಬಂದಿದ್ದೇನೆ. ನನಗೆ, ರಾಜ್ಯಕ್ಕೆ, ನನ್ನ ನಂಬಿದಂಥ ಜನಕ್ಕೆ ಎಲ್ಲ ಕೂಡ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದೇನೆ. ಸೊ ಭಾಳ ಸಂತೋಷದಿಂದ ಹಸನ್ಮುಖನಾಗಿ ಇಲ್ಲಿಂದ